ಇನ್ನು ರಾಜ್ಯದಲ್ಲಿ ಆಟೋ ಗ್ಯಾಸ್ನ ಅಭಾವದ ವಿಚಾರಕ್ಕೆ ಬರೋಣ. ಕಳೆದ ಹಲವಾರು ದಿನಗಳಿಂದ ಆಟೋ ಚಾಲಕರಿಗೆ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ನ ಗೋಳು ಮುಗಿಯುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇವತ್ತು ಕೂಡ ಮುಂದುವರೆದಿದೆ ಆಟೋ LPG ಸಮಸ್ಯೆ. ಅದು ಇರುತ್ತೆ ಯುದ್ಧ ಮುಗಿಯೋ ತನಕ. ನಗರದಲ್ಲಿ ಹಲವು ಗ್ಯಾಸ್ ಬಂಕ್ಗಳೆಲ್ಲ ಕ್ಲೋಸ್ ಆಗಿದೆ. 3 ದಿನಕ್ಕೊಂದು ಸರ್ತಿ ಓಪನ್ ಮಾಡ್ತಾ ಇದ್ದಾರೆ ಸ್ಟಾಕ್ ಬಂದಾಗ. ಗ್ಯಾಸ್ ಸಪ್ಲೈ ಬಾರದ ಹಿನ್ನೆಲೆಯಲ್ಲಿ ನೋ ಸ್ಟಾಕ್ ಬೋರ್ಡನ್ನು ಹಲವಾರು ಬಂಕ್ಗಳಲ್ಲಿ ಹಾಕಿದ್ದಾರೆ. ಮಾಗಡಿ ರಸ್ತೆ ಟೋಲ್ ಗೇಟ್ ಬಳಿಯ ಗ್ಯಾಸ್ ಬಂಕ್ ಬಂದ್ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಸ್ವಲ್ಪ ಹಾಕಿದ್ರು. ನಿನ್ನೆ ಗ್ಯಾಸ್ ಲಭ್ಯ ಇತ್ತು, ಇವತ್ತು ಬಂಕ್ ಕ್ಲೋಸು. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿತ್ತು ನಿನ್ನೆ ಎಲ್ಲ. ಗ್ಯಾಸ್ ಫಿಲ್ಲಿಂಗ್ಗೆ ಬಂದಿದ್ದ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಆಕ್ರೋಶ ವ್ಯಕ್ತಪಡಿಸಿದ್ರೆ ಏನು ಮಾಡೋಕ್ಕಾಗತ್ತೆ? ಕೋಪ ಮಾಡ್ಕೋಬೋದು, ಬೈಕೊಂಡು ಹೋಗ್ಬೋದು, ನಮಗೆ ಸರಿಯಾಗಿ ಸಪ್ಲೈ ಆಗ್ತಿಲ್ಲ ಅಂತ. ಅಷ್ಟೇ ಆಗ್ತಾ ಇರೋದು, ಇನ್ನೇನು ಇಲ್ಲ. ಸಿಕ್ಕಿದ್ರೆ ಉಂಟು, ಸಿಗದಿದ್ದರೆ ಇಲ್ಲ. ಸ್ಟಾಕ್ ಬಂದರೆ ಬಂಕ್ ಅವ್ರು ಇಟ್ಕೊಂಡು ಏನು ಮಾಡ್ತಾರೆ? ಹಾಕ್ತಾರೆ. ಸ್ಟಾಕ್ ಇಲ್ಲ ಅಂದರೆ ಅವರು ನೋ ಸ್ಟಾಕ್ ಬೋರ್ಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಸೊ ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ನನ್ನ ಪ್ರಕಾರ ಪ್ರತಿನಿತ್ಯ ನೀವೇನು ಈ ಗ್ಯಾಸ್ ಅಭಾವದ ಬಗ್ಗೆ ವರದಿ ಮಾಡ್ತಾ ಇದ್ರಿ, ಇವತ್ತು ಕೂಡ ಅದೇ ಮುಂದುವರೆದಿದೆ. ಪರಿಸ್ಥಿತಿ ಏನು ಸುಧಾರಿಸಿಲ್ಲ ಅಂತ ಅನ್ಕೋತೀನಿ. ಅರವಿಂದ್, ಖಂಡಿತವಾಗಿಯೂ ಕೂಡ ದಿನಕಳೆದಂತೆ ಪರಿಸ್ಥಿತಿ ಸುಧಾರಿಸೋದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಹದಗೆಡ್ತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಈಗ ನಾನು ಸರ್ಕಾರಿ ಸ್ವಾಮ್ಯದ ಭಾರತ್ ಪೆಟ್ರೋಲಿಯಂ ಬಂಕ್ ಏನಿದೆ ಅದರ ಮುಂಭಾಗದಲ್ಲಿದ್ದೇನೆ, ಟೋಲ್ ಗೇಟ್ನಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಈಗ ನೋ ಸ್ಟಾಕ್ ಬೋರ್ಡನ್ನು ಹಾಕಲಾಗಿದೆ. ಕಾರಣ ಇಷ್ಟೇ, ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಇಲ್ಲಿ ತಾವು ಈ ಹಿಂದೆ ಹೇಳಿದಾಗೆ ಒಂದಷ್ಟು ಸಿಗ್ತಾ ಇತ್ತು. ಬರುವಂಥ ಸ್ಟಾಕನ್ನು ಅಲ್ಪ ಪ್ರಮಾಣದಲ್ಲಾದರೂ ಕೆಲವೊಂದಷ್ಟು ಆಟೋಗಳಿಗೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಬಟ್ ಆದರೆ ಇವತ್ತು ಕಂಪ್ಲೀಟ್ ಸ್ಟಾಕ್ ನಿಂತಿದೆ. ನಾಳೆ ಬರಬಹುದು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಬ್ಬಂದಿಗಳಿಗೆ ಇರುವಂಥದ್ದು. ಕನ್ಫರ್ಮ್ ಕೂಡ ಇನ್ನೂ ಇಲ್ಲ. ಬಟ್ ಅದೇ ಕಾರಣಕ್ಕಾಗಿ ಇವತ್ತು ಕ್ಲೋಸ್ ಮಾಡಲಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದಂಥ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಆಟೋಗಳು ಇವತ್ತು ಕೂಡ ಬರ್ತಾ ಇದೆ. ಬಟ್ ವಿಪರ್ಯಾಸ ಅಂತ ಹೇಳಿದ್ರೆ, ಬಹುತೇಕ ಆಟೋಗಳು ಇಲ್ಲಿ ಬಂದು ಈಗಾಗಲೇ ಆಲ್ರೆಡಿ ಸೆಟ್ಲ್ ಆಗೋಗಿದೆ. ಅಂದರೆ ಎಲ್ಲ ಆಟೋಗಳು ಕೂಡ ರಿಸರ್ವ್ ಅಲ್ಲಿ ಇರುವಂಥದ್ದು. ಅಂದರೆ ಅವುಗಳನ್ನು ಮುಂದೆ ಆಚೆ ತೆಗೆಯೋದಕ್ಕೂ ಆಗೋದಿಲ್ಲ. ತೆಗೆದ್ರೆ ಎಲ್ಲಿ ಬೇಕಾದರೂ ನಿಲ್ಲುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ಆಟೋಗಳಂತೂ ಡ್ರೈ ಆಗಿದೆ ಸರ್, ನಾವು ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಆಗದೆ ಇರುವಂಥ ಪರಿಸ್ಥಿತಿ ಅನ್ನುವಂಥದ್ದು ಕೆಲ ಚಾಲಕರು ಹೇಳ್ತಾ ಇರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಚಾಲಕರು ತೆಗೆದುಕೊಂಡು ಬಂದು ಆಟೋವನ್ನು ಬಂಕ್ಗಳ ಮುಂದೆ ನಿಲ್ಲಿಸಿ ವಾಪಸ್ ಮನೆಗಳಿಗೆ ಹೋಗುವಂಥದ್ದು ಆಗ್ತಾ ಇದೆ. ನಿಜಕ್ಕೂ ಕೂಡ ವಿಪರ್ಯಾಸ. ಅಂದರೆ ಅನೇಕ ಆಟೋಗಳಲ್ಲಿ ನಾವು ಇದೇ ಸ್ಥಳದಲ್ಲಿ ಗಮನಿಸ್ತಾ ಇದ್ವಿ, ಬಂಕ್ನ ಮುಂಭಾಗದಲ್ಲಿ ಆಟೋಗಳನ್ನು ಹಾಕೊಂಡು ಇಲ್ಲೇ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಾತ್ರಿಯೇ ಬರ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಬಟ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲ. ಇಲ್ಲೇ ಆಟೋಗಳಲ್ಲೇ ಮಲಗಿ ಇಲ್ಲೇ ನಿದ್ರಿಸಬೇಕು. ಯಾವಾಗ ಸಿಗುತ್ತೆ ಆಗ ಬಂಕ್ನಲ್ಲಿ ಅದನ್ನು ರಿಫಿಲ್ಲಿಂಗನ್ನು ಮಾಡಿಸ್ಕೊಂಡು ಹೋಗಿ ಬಾಡಿಗೆಯನ್ನು ಹೊಡಿಬೇಕು. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಕೆಲ ಆಟೋ ಚಾಲಕರ ಸ್ಥಿತಿಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಹಳ ಬೇಸರ ಅನಿಸುತ್ತೆ. ಮನೆಗಳಿಗೆ ಇನ್ನೂ ಮನೆಗಳಿಗೆ ಹೋಗಿಲ್ಲ, ಇನ್ನೂ ನಾವುಗಳೆಲ್ಲ ಪೇಷಂಟ್ಗಳು ಮಾತ್ರೆಗಳನ್ನು ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ ಅಂತ. ಸಾಕಷ್ಟು ಜನ ಮನೆಗಳಿಂದ ಏನೇನು ಬೇಕೋ ಅವುಗಳನ್ನೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಬೆಡ್ಶೀಟ್ ಅವನ್ನೆಲ್ಲನೂ ಕೂಡ ರೆಡಿಯಾಗಿ ಇಟ್ಕೊಂಡು ಬಂದು ಆಟೋದಲ್ಲೇ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅವಾಗ ಹಾಕ್ಸ್ಕೊಂಡು ಬಾಡಿಗೆಯನ್ನು ಹೊಡಿಬೇಕು. ಅಲ್ಲಿ ತನಕ ಬೇರೆ ಆಯ್ಕೆಗಳು ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಅಂತ ಹೇಳಿ ಅನೇಕ ಆಟೋ ಚಾಲಕರು ಹೇಳ್ತಾ ಇದ್ರು. ಸದ್ಯಕ್ಕೆ ಮಾಗಡಿ ರಸ್ತೆಯಲ್ಲೂ ಕೂಡ ಈಗ ಅದೇ ರೀತಿಯಾಗಿ ಕಾಣ್ತಾ ಇದೆ. ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಒಂದಷ್ಟು ಜನ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೂ ಕೂಡ ಸಪ್ಲೈ ಇಲ್ಲ, ಯಾವಾಗ ಬರುತ್ತೆ ಅನ್ನೋಂಥ ಕನ್ಫರ್ಮೇಷನ್ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಸದ್ಯ ಇಲ್ಲಿನ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ಅರವಿಂದ್. ರೈಟ್ ರಾಘು, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಪರಿಸ್ಥಿತಿ ಸುಧಾರಿಸಲ್ಲ ಸದ್ಯಕ್ಕೆ. ನನ್ನ ಪ್ರಕಾರ ಇದು ಇನ್ನಷ್ಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಮಸ್ಯೆಗಳು. ನಿಮಗೆ ಒನ್ಸ್ ಯುದ್ಧ ಮುಗಿದು ಎಲ್ಲ ಸರಿ ಹೋದ ಮೇಲೆ ಆಮೇಲೆ ಎಂದಿನಂತಾಗುತ್ತೆ. ಬಟ್ ಅದು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ. ಯುದ್ಧ ಯಾವಾಗ ಮುಗಿಯುತ್ತೆ, ಯಾವಾಗ ಸರಿ ಹೋಗುತ್ತೆ ನೋಡಿ. ಹೋಟೆಲ್ ಉದ್ಯಮಕ್ಕೆ ಭಾರಿ ನಷ್ಟ, ಆಟೋ ಚಾಲಕರಿಗೆ ಭಾರಿ ನಷ್ಟ, ವಿಮಾನಯಾನ ಸಂಸ್ಥೆಗಳಿಗೆ ಭಾರಿ ನಷ್ಟ, ಎಲ್ಲ ಸೆಕ್ಟರ್ಗಳಲ್ಲೂ ಅನೇಕ ಕೈಗಾರಿಕೆಗಳಿಗೆ ನಷ್ಟ. ಹೀಗೆ ಆಗ್ತಾ ಇದೆ.